ದಕ್ಷಿಣ ಕಾಶಿ ಕಲಶೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ನಿಮಗೇನಾದರೂ ಗೊತ್ತೇ? ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಕಲಶೇಶ್ವರ ಸ್ವಾಮಿ ದೇವಾಲಯವು ಚಿಕ್ಕಮಗಳೂರಿನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಲಶೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸವೇನು ಗೊತ್ತೇ? ಕಲಶೇಶ್ವರ ಸ್ವಾಮಿ ದೇವಾಲಯದ ಮಹತ್ವ, ವಾಸ್ತುಶಿಲ್ಪ ಮತ್ತು ಇಲ್ಲಿನ ಪ್ರಮುಖ ವಿಷಯಗಳಾವುವು ಎನ್ನುವುದನ್ನು ತಿಳಿದುಕೊಳ್ಳಿ. ಕಲಶೇಶ್ವರ ಸ್ವಾಮಿ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಳಸಪಟ್ಟಣದಲ್ಲಿದೆ. ಹೊರನಾಡಿನಿಂದ 7 ಕಿಮೀ, ಕುದುರೆಮುಖದಿಂದ 21 ಕಿಮೀ, ಶೃಂಗೇರಿಯಿಂದ 53 ಕಿಮೀ, ಚಿಕ್ಕಮಗಳೂರಿನಿಂದ 86 ಕಿಮೀ ಮತ್ತು ಸಕಲೇಶಪುರದಿಂದ 93 ಕಿಮೀ ದೂರದಲ್ಲಿರುವ ಕಳಸ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದೆ. ರಮಣೀಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಇದು ಕರ್ನಾಟಕದಲ್ಲಿನ ಜನಪ್ರಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಕಳಸಕ್ಕೆ ಅಗಸ್ತ್ಯ ಮುನಿಯ ಭೇಟಿ. ಭದ್ರಾ ನದಿಯ ದಡದಲ್ಲಿರುವ ಕಳಸವು ಶಿವನಿಗೆ ಸಮರ್ಪಿತವಾದ ಕಲಶೇಶ್ವರ ಸ್ವಾಮಿ ದೇವಾಲಯಕ್ಕೆ ನೆಲೆಯಾಗಿದೆ. ದಂತಕಥೆಯ ಪ್ರಕಾರ ಹಿಮಾಲಯದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಇಡೀ ದೇವತೆಗಳ ಉಪಸ್ಥಿತಿಯು ಭೂಮಿಯ ಚಲನೆಯಲ್ಲಿ ಬದಲಾವಣೆಯನ್ನು ಉಂಟುಮಾಡಿತು. ಭಗವಾನ್ ಶಿವನು ಮಹಾನ್ ಋಷಿ ಅಗಸ್ತ್ಯನನ್ನು ದಕ್ಷಿಣಕ್ಕೆ ಪ್ರಯಾಣಿಸಲು ಮತ್ತು ಭೂಮಿಯ ಚಲನೆಯನ್ನು ಸಮತೋಲನಗೊಳಿಸಲು ವಿನಂತಿಸಿದನು. ಕಳಸವು ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಅಗಸ್ತ್ಯ ಋಷಿ ನೆಲೆಸಿದ್ದ ಸ್ಥಳವೆಂದು ನಂಬಲಾಗಿದೆ. ದೇವಾಲಯದ ವಾಸ್ತುಶಿಲ್ಪ. ಕಲಶೇಶ್ವರ ದೇವಸ್ಥಾನವು ಬೆಟ್ಟದ ಮೇಲೆ ನೆಲೆಗೊಂಡಿದೆ ಮತ್ತು ಅದರ ವಿನ್ಯಾಸವನ್ನು ಹೊಯ್ಸಳ ಶಿಲ್ಪಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನದಲ್ಲಿ ಪ್ರತಿದಿನ ಯಾತ್ರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಗಿರಿಜಾ ಕಲ್ಯಾಣವು ಕಳಸದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಅಮಾವಾಸ್ಯೆಯಂದು ಪ್ರಾರಂಭವಾಗುತ್ತದೆ ಮತ್ತು ಹುಣ್ಣಿಮೆಯವರೆಗೆ ಮುಂದುವರಿಯುತ್ತದೆ. ಕಲಶೇಶ್ವರ ದೇವಸ್ಥಾನದ ಮೆರವಣಿಗೆಯ ವಿಗ್ರಹವನ್ನು ರಥೋತ್ಸವದ ಸಮಯದಲ್ಲಿ ಹೊರತೆಗೆಯಲಾಗುತ್ತದೆ. ಇಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಹಬ್ಬವೆಂದರೆ ಶಿವರಾತ್ರಿ. ಕಳಸವು 5 ಪವಿತ್ರ ಜಲಮೂಲಗಳು ಅಥವಾ ಪಂಚತೀರ್ಥಗಳಿಗೆ ಹೆಸರುವಾಸಿಯಾಗಿದೆ. ವಸಿಷ್ಠ ತೀರ್ಥ, ನಾಗ ತೀರ್ಥ, ಕೋಟಿ ತೀರ್ಥ, ರುದ್ರ ತೀರ್ಥ, ಅಂಬಾ ತೀರ್ಥ ಎಂಬುದಾಗಿದೆ. ಈ ಪ್ರತಿಯೊಂದು ತಾಣಗಳು ಪುರಾಣದಲ್ಲಿನ ಘಟನೆಯೊಂದಿಗೆ ಸಂಬಂಧ ಹೊಂದಿವೆ. ಕಲಶೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ. ಕಳಸಪಟ್ಟಣವು ಭದ್ರಾ ನದಿಯ ದಡದಲ್ಲಿರುವ ಪವಿತ್ರ ಕ್ಷೇತ್ರ. ಈ ಸ್ಥಳವು ಸ್ಕಂದ ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ನಂಬುತ್ತಾರೆ. ಕಾಶಿಯಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರ ವಿವಾಹ ನಡೆಯುವ ಸಂದರ್ಭದಲ್ಲಿ ಸೃಷ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗತೊಡಗಿದವು. ಆಗ ಶಿವನು ಅಗಸ್ತ್ಯ ಮುನಿಯ ಬಳಿ ಸೃಷ್ಟಿ ಸಮತೋಲನಕ್ಕಾಗಿ ನೀವು ದಕ್ಷಿಣಕ್ಕೆ ಹೋಗಬೇಕೆಂದು ವಿನಂತಿಸಿಕೊಂಡನು. ಅಗಸ್ತ್ಯ ಋಷಿಯು ಎಷ್ಟು ಶಕ್ತಿಯುತನಾಗಿದ್ದನೆಂದರೆ ದೈವತ್ವವನ್ನು ಸಮತೋಲನಗೊಳಿಸಲು ಅವನು ಮಾತ್ರ ಸಾಕಾಗುತ್ತಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ಋಷಿ ಅಗಸ್ತ್ಯ ಇದಕ್ಕೆ ಒಪ್ಪಿಗೆಯನ್ನು ನೀಡಿ ತಾನು ಕೂಡ ಇತರರಂತೆ ನಿಮ್ಮ ವಿವಾಹದಲ್ಲಿ ಭಾಗಿಯಾಗಲು ಬಯಸುತ್ತೇನೆಂದು ಹೇಳುತ್ತಾನೆ. ಆಗ ಶಿವನು ನೀನು ಎಲ್ಲಿ ನಿಲ್ಲುತ್ತೀಯೋ ಅಲ್ಲಿಂದ ನೀನು ನನ್ನ ವಿವಾಹವನ್ನು ನೋಡಬಹುದೆಂಬ ವರವನ್ನು ನೀಡುತ್ತಾನೆ. ನಂತರ ಋಷಿ ಅಗಸ್ತ್ಯರು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಸೃಷ್ಟಿಯನ್ನು ಸಮತೋಲನಗೊಳಿಸಿದರು. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಅಗಸ್ತ್ಯ ಋಷಿಯು ತನ್ನ ಕಾರ್ಯವನ್ನು ಕಳಸದಲ್ಲಿ ನಿಲ್ಲಿಸಿದನು ಮತ್ತು ಇಲ್ಲಿಂದ ಮದುವೆಯನ್ನು ನೋಡಿದನು ಎನ್ನಲಾಗುತ್ತದೆ. ಅಗಸ್ತ್ಯ ಋಷಿಗೆ ಆತನ ಕಮಂಡಲದಲ್ಲಿ ಶಿವಲಿಂಗವು ಕಾಣಿಸಿಕೊಳ್ಳುತ್ತದೆ. ಅವನು ಇಲ್ಲಿ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಅದರಲ್ಲಿ ಲಿಂಗವನ್ನು ಸ್ಥಾಪಿಸಿದನು. ಇದು ಈಗ ಕಲಶೇಶ್ವರ ಎಂದು ಕರೆಯಲ್ಪಡುವ ದೇವಾಲಯವಾಗಿದೆ. ಬೆಳ್ಳಿಯ ಮಂಟಪದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದಲ್ಲಿರುವ ದೇವಿಯನ್ನು ಸರ್ವಾಂಗ ಸುಂದರಿ ಎಂದು ಕರೆಯಲಾಗುತ್ತದೆ. ಕಲಶೇಶ್ವರ ದೇವಸ್ಥಾನಕ್ಕೆ ಹೋಗುವುದು ಹೇಗೆ? ಕಳಸ ಬೆಂಗಳೂರಿನಿಂದ ಸುಮಾರು 300 ಕಿಮೀ ದೂರದಲ್ಲಿ. ಪ್ರಕೃತಿಯ ಮಡಿಲಲ್ಲಿರುವ ದೇವಾಲಯ. ಕರ್ನಾಟಕದ ಎಲ್ಲೆಡೆಯಿಂದ ಬೆಂಗಳೂರಿಗೆ ಬಸ್ ಸೇವೆಗಳು ಲಭ್ಯವಿದೆ. ಆದ್ದರಿಂದ ಈ ಮಾರ್ಗವನ್ನು ತೆಗೆದುಕೊಳ್ಳಬಹುದಾಗಿದೆ. ಕಳಸದಲ್ಲಿರುವ ಪ್ರಮುಖ ದೇವಾಲಯಗಳು: ಶ್ರೀ ಚಂದ್ರನಾಥ ಸ್ವಾಮಿ ದೇವಸ್ಥಾನ, ಕಳಸೇಶ್ವರ ದೇವಸ್ಥಾನ, ಹನುಮಾನ್ ದೇವಾಲಯ, ವೆಂಕಟರಮಣ ದೇವಸ್ಥಾನ, ರಂಜಾಲ್ ಮಹಾಲಕ್ಷ್ಮಿ ದೇವಸ್ಥಾನ, ವಸಿಷ್ಠ ಆಶ್ರಮ. ಕಳಸವು ಪವಿತ್ರ ಪಂಚತೀರ್ಥಕ್ಕೆ ಹೆಸರುವಾಸಿಯಾಗಿದೆ. ಇದು 5 ಪವಿತ್ರ ಜಲಗಳನ್ನು ಪ್ರತಿನಿಧಿಸುತ್ತದೆ. ಅವುಗಳೆಂದರೆ: 1. ವಸಿಷ್ಠ ತೀರ್ಥ. ಈ ತೀರ್ಥವು ವಸಿಷ್ಠ ಋಷಿಯ ಕಾರಣದಿಂದ ವಿಶೇಷವಾಗಿದೆ. 2. ನಾಗತೀರ್ಥ. ಇಲ್ಲಿ ಸ್ನಾನ ಮಾಡುವುದರಿಂದ ನಾಗದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿರುವುದು ವಿಶೇಷ. 3. ಕೋಟಿ ತೀರ್ಥ. ಗಿರಿಜಾ ಕಲ್ಯಾಣದ ಸಮಯದಲ್ಲಿ ಅಗಸ್ತ್ಯ ಋಷಿಯ ಕೋರಿಕೆಯ ಮೇರೆಗೆ ಕೋಟಿ ದೇವತೆ ಇಲ್ಲಿಯೇ ಉಳಿದಿದ್ದರು ಎನ್ನುವ ನಂಬಿಕೆಯಿದೆ.
4. ರುದ್ರತೀರ್ಥ. ಇಲ್ಲಿ ಪಿಂಡವನ್ನು ಅರ್ಪಿಸುವುದು ವಿಷ್ಣುಪಾದ ಅಥವಾ ಗಯಾದಲ್ಲಿ ಪಿಂಡವನ್ನು ಅರ್ಪಿಸಿದಷ್ಟೇ ಮಂಗಳಕರ ಎಂದು ನಂಬಲಾಗಿದೆ. 5. ಅಂಬಾ ತೀರ್ಥ, ಪಾರ್ವತಿ ದೇವಿಯ ಪವಿತ್ರ ಜಲತಾಣ. 6. ದುಗ್ಗಪ್ಪನ ಕಟ್ಟೆ. ಈ ಸ್ಥಳದಿಂದ ಇಡೀ ಕಳಸಪಟ್ಟಣವನ್ನು ವೀಕ್ಷಿಸಬಹುದು. ಇಲ್ಲಿನ ಪ್ರಮುಖ ಹಬ್ಬಗಳು: ಗಿರಿಜಾ ಕಲ್ಯಾಣ, ಇದು ಶಿವ ಮತ್ತು ಪಾರ್ವತಿಯ ವಿವಾಹದ ಆಚರಣೆಯಾಗಿದೆ. ಕಳಸ ರಥೋತ್ಸವ, ಇದು ಕಳಸೇಶ್ವರ ದೇವಸ್ಥಾನದ ರಥೋತ್ಸವ. ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಥೋತ್ಸವ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಥೋತ್ಸವ. ಚಿಕ್ಕಮಗಳೂರಿನ ಹಚ್ಚ ಹಸುರಿನ ನಡುವೆ ನೆಲೆನಿಂತ ಈ ಕಲಶೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನವೂ ಭಕ್ತರಿಗೆ ಅನ್ನದಾನ ಸೇವೆ ನಡೆಯುತ್ತದೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗಿನ 1 ಗಂಟೆಗಳ ಅವಧಿ ಕೇವಲ ಅನ್ನದಾನಕ್ಕೆ ಮೀಸಲಿಡಲಾಗುತ್ತದೆ. ನೀವು ಕೂಡ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಮರೆಯದ ಇಲ್ಲಿನ ಪ್ರಸಾದ ಊಟವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.